ಸ್ವಾಗತ. ನಾನು ಚಿದಾನಂದ ಪ್ರಭು. ರಾಜ್ಯ ಕೇಸರಿ ಪಾಳೆಯದಲ್ಲಿ ಇನ್ನೂ ಎಲ್ಲವೂ ಸರಿ ಇಲ್ಲ ಎನ್ನುವುದು ಮತ್ತೆ ಮತ್ತೆ ಸಾಬೀತಾಗುತ್ತಲೇ ಇದೆ. ಬಣಬಡಿದಾಟದ ಬೆಂಕಿ ಚೆಂಡು ಹೈಕಮಾಂಡ್ ಅಂಗಳಕ್ಕೆ ತಲುಪಿದ್ದರೂ ಕೂಡ ರಾಜ್ಯದಲ್ಲಿ ಅದು ಪದೇ ಪದೇ ಕಾವನ್ನ ಏರಿಸುತ್ತಲೇ ಇದೆ. ಹಿಂದೂ ಹುಲಿ ಎಂದು ಕರೆಸಿಕೊಳ್ಳುವ ಬಸನಗೌಡ ಪಾಟೀಲ್ ಯತ್ನಾಳ್ ರಾಜ್ಯ ಬಿಜೆಪಿ ಘಟಕದ ಅಧ್ಯಕ್ಷರಾಗಿರುವ ಬಿವೈ ವಿಜಯೇಂದ್ರರ ನಡುವಿನ ಮುಸುಕಿನ ಗುದ್ದಾಟಕ್ಕೆ ಬ್ರೇಕ್ ಬೀಳುತ್ತಿಲ್ಲ. ದಿನ ಬೇಕಾದ್ರೆ ಸಾಕು ಏಟಿಗೆ ಎದುರೇಟು ಎನ್ನೋ ಹಾಗೆ ಎರಡೂ ಬಣಗಳ ನಾಯಕರು ಕಚ್ಚಾಡಿಕೊಳ್ಳುತ್ತಾರೆ. ಕಳೆದ ಕೆಲ ದಿನಗಳ ಹಿಂದೆ ಹೈಕಮಾಂಡ್ ಭೇಟಿ ಮಾಡಿ ಬಂದು ಕೆಲ ದಿನಗಳ ಕಾಲ ಸುಮ್ಮನಿದ್ದ ಯತ್ನಾಳ್ ಇದೀಗ ಮತ್ತೆ ಫಿನಿಕ್ಸ್ ನಂತೆ ಎದ್ದು ಬಂದು ಇನ್ನೂ ಬಡಿದಾಟದ ಕಿಚ್ಚು ಆರಿಲ್ಲ ಎಂಬ ಸಂದೇಶವನ್ನ ಸಾರಿದ್ದಾರೆ. ವಕ್ಫ್ ವಿಚಾರವಾಗಿ ಎರಡನೇ ಹಂತದ ಹೋರಾಟಕ್ಕೆ ಸಜ್ಜಾಗಿದ್ದಾರೆ ಯತ್ನಾಳ್. ಇದೀಗ ಇದೇ ಯತ್ನಾಳ್ ಅವರು ದಿಲ್ಲಿ ಫ್ಲೈಟ್ ಹತ್ತಿದ್ದಾರೆ. ಹಾಗಾದ್ರೆ ದಿಲ್ಲಿ ಕಡೆ ಮುಖ ಮಾಡಿರುವ ಯತ್ನಾಳ್ ಯಾರನ್ನ ಭೇಟಿಯಾಗಲಿದ್ದಾರೆ? ವಿರೋಧಿ ಬಣಕ್ಕೆ ಯಾವ ಸಂದೇಶ ಕೊಡಲು ಹೊರಟಿದ್ದಾರೆ? ಬನ್ನಿ ಈ ಸ್ಪೆಷಲ್ ಸ್ಟೋರಿಯಲ್ಲಿ ನೋಡ್ಕೊಂಡು ಬರೋಣ. ಇದು ರಾಷ್ಟ್ರ ರಾಜಧಾನಿ ಕಡೆ ಮುಖ ಮಾಡಿರುವ ಯತ್ನಾಳ್ ದೆಹಲಿಯಲ್ಲಿ ಜಂಟಿ ಸಂಸದೀಯ ಸಮಿತಿಯ ಜೆಪಿಸಿಯ ಅಧ್ಯಕ್ಷರಾಗಿರುವ ಜಗದಾಂಬಿಕಾ ಪಾಲ್ ಅವರನ್ನ ಭೇಟಿಯಾಗಲಿದ್ದಾರೆ. ಭೇಟಿಯಾಗಿ ರಾಜ್ಯದ ವಕ್ಫ್ ವಿಚಾರದಲ್ಲಿ ನಡೆದಿರುವ ಅಕ್ರಮಗಳ ಬಗ್ಗೆ ವಿಸ್ತೃತವಾದ ವರದಿಯೊಂದನ್ನ ಸಲ್ಲಿಸಲು ಸಜ್ಜಾಗಿದ್ದಾರೆ. ಮತ್ತು ಮುಂದಿನ ವಕ್ಫ್ ಹೋರಾಟ ಯಾವ ರೀತಿ ಇರಲಿದೆ ಎನ್ನುವುದರ ಬಗ್ಗೆಯೂ ಕೂಡ ಚರ್ಚೆ ನಡೆಸಲಿದ್ದಾರೆ. ಇದು ವಕ್ಫ್ ವಿಚಾರವಾಗಿ ನಡೆಯುವ ಮೀಟಿಂಗ್ ಆದರೆ ಅದೇ ದಿಲ್ಲಿಲಿ ಕೂತು ಮತ್ತೊಂದು ಅಸ್ತ್ರ ಹೆಣೆದಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್. ರಾಜ್ಯ ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಎನ್ನೋದು ಜಗಜ್ಜಾಹೀರು. ಇದು ಹೈಕಮಾಂಡ್ ಗಮನದಲ್ಲಿ ಕೂಡ ಇದೆ. ಇದೇ ವಿಚಾರವಾಗಿ ಮೊನ್ನೆ ರಾಜ್ಯಕ್ಕೆ ಬಂದಿದ್ದ ನಡ್ಡಾ ಜೊತೆಗೆ ವಿಜಯೇಂದ್ರ 1-to-1 ಮೀಟಿಂಗ್ ನಡೆಸಿ ರಾಜ್ಯದಲ್ಲಿ ನಡೆಯುತ್ತಿರುವ ಬೆಳವಣಿಗೆಗಳ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಆಗ ನಡ್ಡಾ ಕೂಡ ಇದೆಲ್ಲದಕ್ಕೆ ನಾವು ಬ್ರೇಕ್ ಹಾಕುತ್ತೇವೆ, ಇದು ಅಮಿತ್ ಶಾ ಅವರ ಗಮನದಲ್ಲಿ ಕೂಡ ಇದೆ, ಅದನ್ನ ನಮಗೆ ಬಿಡಿ, ನೀವು ನಿಮ್ಮ ಕೆಲಸ ಮಾಡಿ ಎಂದು ಅಭಯ ಕೊಟ್ಟು ಹೋಗಿದ್ದರು. ಇದೀಗ ದಿಲ್ಲಿಗೆ ಹೊರಟಿರುವ ಯತ್ನಾಳ್ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾ ಮತ್ತು ಅಮಿತ್ ಶಾ ಅವರ ಭೇಟಿಗೆ ಸಮಯ ಕೇಳಿದ್ದಾರೆ. ವರಿಷ್ಠರು ಸಮಯ ಕೊಟ್ಟರೆ ರಾಜ್ಯ ರಾಜಕೀಯ ಮತ್ತು ಬಿಜೆಪಿಯಲ್ಲಿನ ಕೆಲವು ಸಮಸ್ಯೆಗಳ ಬಗ್ಗೆ ನಾಯಕರ ಗಮನಕ್ಕೆ ತರಲಿದ್ದಾರೆ ಎಂದು ಹೇಳಲಾಗುತ್ತಿದೆ. ಕಳೆದ ವಾರವಷ್ಟೇ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಬಂದಿದ್ದ ವಿಜಯೇಂದ್ರ ಇದೀಗ ಯತ್ನಾಳ್ ಭೇಟಿ ಮಾಡಲು ಹೊರಟಿರುವುದು ಬಹಳ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವುದಂತೂ ಸತ್ಯ ವೀಕ್ಷಕರೇ. ಮತ್ತು ರಾಜ್ಯಾಧ್ಯಕ್ಷರ ಬದಲಾವಣೆಯ ಕೂಗು ಹೆಚ್ಚು ಕೇಳಿ ಬರುತ್ತಿದೆ. ಸ್ವತಃ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರೇ ಇದನ್ನ ಬಹಿರಂಗಪಡಿಸಿದ್ದರು. ಈಗಿರುವ ರಾಜ್ಯಾಧ್ಯಕ್ಷರನ್ನ ಹೈಕಮಾಂಡ್ ನಾಯಕರ ಸೂಚನೆ ಮೇರೆಗೆ ಮಾಡಲಾಗಿತ್ತು. ಆದರೆ ನಿಯಮಗಳ ಪ್ರಕಾರ ಚುನಾವಣೆ ನಡೆಸುವ ಮೂಲಕ ರಾಜ್ಯಾಧ್ಯಕ್ಷರ ಆಯ್ಕೆ ಮಾಡಲಾಗುವುದು. ಬರುವ ದಿನಗಳಲ್ಲಿ ಕೆಲ ರಾಜ್ಯದ ಅಧ್ಯಕ್ಷರ ಬದಲಾವಣೆ ಮಾಡುವ ಸಮಯದಲ್ಲಿ ರಾಜ್ಯದ ಅಧ್ಯಕ್ಷರ ಬಗ್ಗೆ ಚರ್ಚೆ ನಡೆಸಲಾಗುವುದು ಎಂದು ಅಡ್ಡಗೋಡೆ ಮೇಲೆ ದೀಪ ಇಡುವ ಕೆಲಸ ಮಾಡಿದ್ದರು ಜೋಶಿ. ಒಟ್ಟಾರೆಯಾಗಿ ರಾಜ್ಯದಲ್ಲಿ ಎರಡು ಬಣಗಳಾಗಿ ಕಚ್ಚಾಡಿಕೊಳ್ಳುತ್ತಿದ್ದಾರೆ. ಮತ್ತೊಂದು ಕಡೆ ರಾಜ್ಯಾಧ್ಯಕ್ಷರ ಬದಲಾವಣೆ, ಇವೆಲ್ಲವೂ ಬಿಜೆಪಿ ಹೈಕಮಾಂಡ್ಗೆ ದೊಡ್ಡ ತಲೆನೋವನ್ನ ತಂದಿರುವುದಂತೂ ಸತ್ಯ ವೀಕ್ಷಕರೇ. ಇದೀಗ ದೆಹಲಿ ಚುನಾವಣೆಯಲ್ಲಿ ಬ್ಯುಸಿ ಇರುವ ಬಿಜೆಪಿ ಹೈಕಮಾಂಡ್ ನಾಯಕರು ರಾಜ್ಯ ಬಿಜೆಪಿಯ ಸಮಸ್ಯೆಯನ್ನ ಯಾವ ರೀತಿ ಪರಿಹರಿಸಲಿದ್ದಾರೆ ಎನ್ನುವುದು ಕಾದು ನೋಡಬೇಕು. ಮತ್ತು ವಕ್ಫ್ ವಿಷಯ ಇಟ್ಟುಕೊಂಡು ದಿಲ್ಲಿ ಕಡೆ ಹೆಜ್ಜೆ ಇಟ್ಟಿರುವ ಯತ್ನಾಳ್ ಯಾರನ್ನೆಲ್ಲ ಮೀಟ್ ಆಗಲಿದ್ದಾರೆ ಮತ್ತು ತಮ್ಮ ವಿರೋಧಿ ಬಣಗಳಿಗೆ ಯಾವ ಸಂದೇಶವನ್ನ ರವಾನಿಸಲಿದ್ದಾರೆ ಎಂಬುದನ್ನ ಇನ್ನೂ ಸ್ವಲ್ಪ ಸಮಯ ಕಾದು ನೋಡಬೇಕು ವೀಕ್ಷಕರೇ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ವಿಶ್ವವಾಣಿ ಟಿವಿ ಮತ್ತು ವಿಶ್ವವಾಣಿ ಟಿವಿ ಸ್ಪೆಷಲ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.